ಶ್ರೀ ಸಿದ್ಧಾರೂಢ ಕಥಾಮೃತ 25ನೇ ಅಧ್ಯಾಯ. 25ನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ಸಿದ್ಧಚರಣವ ಮರೆತು ವ್ಯವಹಾರದಳು ತೊಡಗಲು ದುಃಖವು ಬದ್ಧನಾದನು ಸಂಸ್ಕೃತಿಯ ಕಾರಾಗೃಹದಿ ಧನನಾಶವು ಪ್ರಾಪ್ತವಾಗಲು ಸಲೆವಿರತಿ ಅತಿ ಭರದಿ ಎಳೆದುದು ಪಾದಕ್ಕೆ ಆಪ್ತ ಸಿದ್ಧನು ಅವಯವಚನದಿ ಶುಭವನಿತ್ತನು ಜೀವಕ್ಕೆ ಶುಭವನಿತ್ತನು ಜೀವಕ್ಕೆ ಶುಭವನಿತ್ತನು ಜೀವಕ್ಕೆ. ಹೇ ಸಿದ್ಧರಾಯನೇ, ನಿನ್ನ ಚರಣಗಳಲ್ಲಿ ಈ ಮಸ್ತಕವನ್ನಿಟ್ಟು ನಮಸ್ಕರಿಸುತ್ತೇನೆ. ಗ್ರಂಥ ರಚಿಸಲಿಕ್ಕೆ ಪ್ರಜ್ಞೆಯನ್ನು ದಯಪಾಲಿಸಬೇಕಾಗಿ ಪ್ರಾರ್ಥಿಸುವೆನು. ನಿನ್ನ ಸೇವೆಯು ಬಹಳ ಸುಖಕರವಾಗಿರುವುದು, ಅದರಿಂದಲೇ ನನ್ನ ಎಲ್ಲ ಮನೋರಥಗಳು ಸಿದ್ಧಿಸುವವು. ನಿನ್ನ ಸೇವಾ ಮಾಡುವುದಕ್ಕೆ ಅಡ್ಡ ಬರುವಂಥ ಇತರ ಕರ್ಮಗಳು ಏನು ಇರುತ್ತವೆಯೋ ಅವುಗಳಲ್ಲಿ ನನಗೆ ಪ್ರೀತಿ ಇರುವುದಿಲ್ಲ. ಸದ್ಗುರುವಿಗೆ ಯಾರು ಶರಣ ಹೋಗುವರೋ ಅವರ ವಿಪತ್ತಿಯನ್ನು ಆತನು ಹರಣ ಮಾಡುವನು. ಅವರಿಗೆ ಈ ಲೋಕದಲ್ಲಿ ಸುಖ ಪ್ರಾಪ್ತಿಯಾಗುವುದು ಮತ್ತು ದೇಹಾಂತ ಆದ ನಂತರ ಅಕ್ಷಯದ ಪದವನ್ನು ಹೊಂದುವರು. ಒಮ್ಮೆ ಆತನ ಚರಣ ಹತ್ತಿದವರು ತತ್ಕಾಲವೇ ಸದ್ಗುರು ಭಕ್ತರಾಗುವರು. ಸದ್ಗುರು ವಿನಃ ಎರಡನೇ ಗತಿಯು ತಮಗಿಲ್ಲವೆಂದು ಅವರು ತಿಳಿದುಕೊಳ್ಳುವರು. ಸದ್ಗುರುಗಳಿಗೆ ವಿಮುಖರಾದರೆಂದರೆ ಆ ಕರುಣಾಕರನು ಉಪಾಯ ಮಾಡಿ ಅವರನ್ನು ಪುನಃ ತನ್ನ ಚರಣಗಳಿಗೆ ಕರೆಯಿಸಿಕೊಳ್ಳುತ್ತಾನೆ. ಅವರಿಗೆ ವ್ಯರ್ಥವಾಗಿ ಹೋಗೋಡುವುದಿಲ್ಲ. ಇಂದಿನ 24ನೇ ಅಧ್ಯಾಯದೊಳಗೆ ಹೇಳಿತಷ್ಟೇ. ಬಸವಣ್ಣ ಭಕ್ತರು ಸದ್ಗುರು ಕೃಪೆಯಿಂದ ಶ್ರೀಮಂತರಾದನು. ಆದರೂ ನಿತ್ಯದಲ್ಲಿಯೂ ಸದ್ಗುರುಗಳನ್ನು ಭಜಿಸುತ್ತಿದ್ದರು. ಮುಂದೆ ಆತನ ವ್ಯವಹಾರವು ಬಹಳವಾಗಿ ಬೆಳೆದು ಆತನಿಗೆ ಗುರುದರ್ಶನಕ್ಕೆ ಹೋಗಲಿಕ್ಕೆ ಸಹ ವೇಳೆ ಸಿಗದೆ ಹೋಯಿತು. ವ್ಯವಹಾರದಲ್ಲಿ ತೊಡಕಿ ಬಿದ್ದು ಮೆಲ್ಲಗೆ ಗುರು ಚಿಂತನೆಯನ್ನು ಸಹ ಆತನು ಮರೆಯುವಂತನಾದನು. ಜನರು ಆತನ ಆಶ್ರಯ ಪ್ರಾರ್ಥಿಸುವರು. ಪೂರ್ವದಲ್ಲಿ ದುಃಖ ಭೋಗಿಸಿದ್ದೆಲ್ಲ ಮರೆತು ಹೋಯಿತು. ಭೂ ಕನಕಾದಿ ಧನ ಬಹಳವಾಗಿ ಸಂಗ್ರಹವಾಯಿತು. ಆ ಸಮಯದಲ್ಲಿ ಏನು ಆಯಿತೆಂಬುದನ್ನು ಕೇಳುವಂತರಾಗಿರಿ. ಒಂದು ದಿವಸ ಬಸವಣ್ಣನು ಕುದುರೆ ರಥದ ಮೇಲೆ ಕೂಡಿಸಿಕೊಂಡು ತಾನೇ ಹೊಡೆಯುತ್ತಿರುವಾಗ ಒಂದು ಮುದುಕಿ ದಾರಿಯಲ್ಲಿ ನಿಂತಿತ್ತು. ಬಸವಣ್ಣನ ಚಿತ್ತವು ವ್ಯವಹಾರದಲ್ಲಿ ಮುಳುಗಿದ್ದು ವಿಸ್ಮೃತಿ ಮೇಲೆ ಮುಂದೆ ನೋಡದೆ ಆ ಮುದುಕಿ ಮೇಲಿಂದ ರಥವನ್ನು ಹಾಯಿಸಿಕೊಂಡು ಹೋಗಲು ಮುದುಕಿಯು ಚಕ್ರಗಳ ಬುಡಕ್ಕೆ ಬಿದ್ದಳು. ಆಗ ಸುತ್ತಲಿನ ಜನರು ಓಡಿ ಬಂದು ಗಾಡಿಯನ್ನು ಹಿಡಿದು ನಿಲ್ಲಿಸಿದರು. ಮುದುಕಿಯಾದರೂ ಮೈಯೆಲ್ಲ ಪುಡಿ ಪುಡಿಯಾಗಿ ಗತಪ್ರಾಣಳಾಗಿ ಹೋದಳು. ಆಗ ಸರಕಾರಿ ಸಿಪಾಯಿರು ಬಂದು ಬಸವಣ್ಣನನ್ನು ಹಿಡಿದುಕೊಂಡು ಚೌಕಿ ಕಡೆಗೆ ಹೋದರು. ಆತನು ಬಹಳವಾಗಿ ಗಾಬರಿಯಾದನು. ಆತನ ಮೇಲೆ ಕಟ್ಲೆಯಾಗಿ ಅವನಿಗೆ 1 ವರ್ಷದ ಕಾರಾಗೃಹವಾಸ ನೇಮಿಸಿದರು. ಮನೆಯಲ್ಲಿದ್ದ ಸ್ತ್ರೀ ಮತ್ತು ಮಕ್ಕಳು ಈ ವರ್ತಮಾನ ಕೇಳಿ ಬಹಳ ದುಃಖಿತರಾದರು. ಆದರೂ ಅವರ ಚಿತ್ತವು ಧನದಲ್ಲಿ ತೊಡಗಿದ್ದು ಅವರಿಗೆ ಸದ್ಗುರುವಿನ ಸ್ಮರಣೆ ಆಗದೇ ಹೋಯಿತು. ಕೆಲವು ದಿವಸಗಳಾದ ತರುವಾಯ ಬಸವಣ್ಣನ ಮನೆಯಲ್ಲಿ ಎಲ್ಲರೂ ಮಲಗಿಕೊಂಡಿರುವಾಗ ಕಳ್ಳರು ಮನೆಯ ಗೋಡೆಗೆ ಕನ್ನ ಹೊಡೆದು ಒಳಗೆ ಬಂದು ಎಲ್ಲಾ ದ್ರವ್ಯವನ್ನು ಹರಣ ಮಾಡಿದರು. ವಸ್ತ್ರಾಭರಣಗಳನ್ನು ಕದ್ದುಕೊಂಡು ಮನೆಗೆ ಬೆಂಕಿ ಹಚ್ಚಿ ಕಳ್ಳರು ಓಡಿ ಹೋದರು. ಹಾಗೆ ಗುರವ್ವ ಮತ್ತು ಮಕ್ಕಳು ಎದ್ದು ಬೆಂಕಿ ನೋಡಿ ಗಾಬರಿಯಾಗಿ ಬಹಳ ಆಕ್ರಾಂತ ಮಾಡುವಂತರಾದರು. ಮನೆ ಬಿಟ್ಟು ಓಡಿ ಹೊರಗೆ ಹೋದರು. ನೆರೆಮನೆಯವರು ಬೇರೆ ಬಹು ಜನರು ಓಡಿ ಬಂದು ಅಗ್ನಿ ಶಾಂತಪಡಿಸಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ಸಾಧ್ಯವಾಗಲಿಲ್ಲ. ಗುರವ್ವ ಮಕ್ಕಳು ಸಹಿತ ಅಳುತ್ತಾ ನೆರೆಯವರ ಮನೆಗೆ ಹೋಗುವಂತಳಾದಳು. ಖಾತೆ ಪುಸ್ತಕಗಳು ಎಲ್ಲ ಸುಟ್ಟು ಹೋದವು. ಮನೆಯೊಳಗಿನ ಯಾವುದೊಂದು ಸಾಮಾನು ಉಳಿಯಲಿಲ್ಲ. ಗುರುವಿಗೆ ಈ ಸಮಯದಲ್ಲಿ ಎತ್ತ ನೋಡಿದರೂ ದುಃಖಮಯವಾಗಿ ಮನಸ್ಸಿಗೆ ಸಮಾಧಾನ ಮಾಡಲಿಕ್ಕೆ ಏನೊಂದು ಉಳಿಯದೇ ಹೋಯಿತು. ಈಗ ಆಕೆಗೆ ಪೂರ್ವಸ್ಥಿತಿಯ ನೆನಪು ಬಂತು. ಯಾವ ಸಮಯದಲ್ಲಿ ತಾನು ದುಃಖಾತಿಶಯದಿಂದ ಭ್ರಮಿಷ್ಠಳಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರವರ್ತಿಸಿರುವಾಗ ಸಿದ್ಧಾರೂಢರು ಬಂದು ಸಾಕ್ಷಿಸಿದರು. ಈಗಿನ ಸ್ಮೃತಿಯಾಗಿ ಪ್ರಲಾಪಿಸುವಂತಾದಳು. ಆಗ ಸದ್ಗುರುಗಳು ದಾರಿದ್ರ್ಯದೊಳಗಿಂದ ಸಹ ರಕ್ಷಿಸಿದರು ಮತ್ತು ಎಲ್ಲಾ ಸಂಪತ್ತು ಅವರ ಕೃಪೆಯಿಂದಲೂ ಪ್ರಾಪ್ತಿಯಾಯಿತು. ಹೀಗೆ ಚಿಂತಿಸಿ ಗುರುವ ತನ್ನೊಳಗೆ ಅನ್ನುತ್ತಾಳೆ, ಹೇ ಸದ್ಗುರುನಾಥನೇ, ನಾವು ಈಗ ಧನಮದದಿಂದ ನಿಮ್ಮ ಮಹದುಪಕಾರಗಳನ್ನು ಮರೆತು ಬಿಟ್ಟೆವು ಎಂಬುದರಿಂದಲೇ ವಿಪತ್ತು ನಮಗೆ
ನಾವು ಭೋಗಿಸಬೇಕಾಯಿತು. ಧನವು ನಮಗೆ ನಿಮ್ಮನ್ನು ಮರೆಸುವಂಥದ್ದಾಯಿತು. ಇದರಿಂದ ಅಂತರ್ಯಾಮಿಯಾದ ಸದ್ಗುರುವು ಕ್ಷೋಭೆಗೊಂಡು ನಮಗೆ ಇಂಥ ಅವದೇಶೆಯನ್ನು ಪ್ರಾಪ್ತ ಮಾಡಿಸಿದನು. ಇದಕ್ಕೀಗ ಏನು ಮಾಡಲಿ? ಹಿಂದೆ ಸಂಕಟ ಬಂದಾಗ ಯಾವಾತನು ಬಂದು ರಕ್ಷಿಸಿದ್ದನೋ ಆತನನ್ನೇ ಕುರಿತು ಈಗ ಶರಣು ಹೋಗತಕ್ಕದ್ದಾಗಿರುತ್ತದೆ. ಆತನ ಹೊರತು ಅನ್ಯ ರಕ್ಷಣಾಕಾರ್ತ ಯಾರ್ಯಾರೂ ಇಲ್ಲ. ಆದ್ದರಿಂದ ಅಂತಹ ಸದ್ಗುರುವಿನ ಚರಣಗಳಿಗೆ ಧಾವಿಸಬೇಕು. ಆದರೆ ಜನರೆಲ್ಲ ನಮಗೆ ಹೀಗಂದು ನಗುವರು. ದ್ರವ್ಯ ನಾಶವಾದ ಮೇಲೆ ಪುನಃ ಸದ್ಗುರು ಕೃಪೆಯಿಂದ ದ್ರವ್ಯ ಪ್ರಾಪ್ತಿ ಮಾಡಿಕೊಳ್ಳುವ ಉದ್ದೇಶದಿಂದ ನಾಚಿಕೆ ಬಿಟ್ಟು ತಿರುಗಿ ಬಂದರು ಎಂದು ಅನ್ನುವರು. ಯಾವ ಸಂಪತ್ತಿನ ಮೂಲಕ ಸದ್ಗುರು ಮೂರ್ತಿಯ ವಿಸ್ಮೃತಿ ಆಗಿ ಇಂಥ ವಿಪತ್ತು ಅನುಭವಿಸಬೇಕಾಯಿತೋ ಅಂತಹ ಸಂಪತ್ತನ್ನು ನಾವು ಈಗ ಎಂದಿಗೂ ಬಿಡಲಿಕ್ಕಿಲ್ಲ. ಸಂಪತ್ತಿನ ಸುಖವೆಲ್ಲ ನಾವು ಕಂಡೆವು, ಸದ್ಗುರು ಚರಣಗಳನ್ನು ಮರೆತು ದುಃಖಪಟ್ಟೆವು. ಇತ್ತ ಪವಿತ್ರವಾದ ಆಚರಣಾ ಲಾಭವು ತಪ್ಪಿತು. ಈ ಪ್ರಕಾರ ಎರಡೂ ಕಡೆಯಿಂದ ಹಾನಿಯಾಯಿತು. ಹಾಗಾದರೆ ಈ ಎಲ್ಲ ಅಭಿಮಾನವನ್ನು ಬಿಟ್ಟು ಸದ್ಗುರುವಿಗೆ ಶರಣು ಹೋಗಿ ಆತನ ಅನನ್ಯ ಭಕ್ತಿಯನ್ನು ಸಾಧಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ಳತಕ್ಕದ್ದು. ಈ ಪ್ರಕಾರ ಚಿಂತಿಸಿಕೊಂಡು ಗುರುವನು ಮಕ್ಕಳು ಸಹಿತ ಹೊರಟು ಸಿದ್ಧ ಸದ್ಗುರುಗಳ ಚರಣಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡುವಂತಳಾದಳು. ಹಸ್ತಗಳನ್ನು ಜೋಡಿಸಿ ಸದ್ಗುರು ಸಮ್ಮುಖದಲ್ಲಿ ನಿಂತು ಅನ್ನುತ್ತಾಳೆ, ಹೇ ದೀನನಾಥನೇ, ನಮ್ಮ ಮೇಲೆ ನೀವು ಬಹಳ ಕೃಪಾ ಮಾಡಿದಿರಿ. ನಮ್ಮ ಅಭಿಮಾನದ ಬೀಜವನ್ನು ನಾಶಪಡಿಸಿದಿರಿ. ಆದ್ದರಿಂದಲೇ ನಾವು ನಿಮಗೀಗ ಶರಣ ಬಂದಿರುತ್ತೇವೆ. ನಮ್ಮನ್ನು ಯಥಾಸ್ಥಿತಿ ಇಟ್ಟು ಬಿಡಿರಿ. ಧನವು ನಮ್ಮನ್ನು ಉನ್ಮತ್ತರನ್ನಾಗಿ ಮಾಡಿ ನಮ್ಮ ನಿಜ ಧನವನ್ನು ಹರಣ ಮಾಡುತ್ತದೆ. ಪೂರ್ವದಲ್ಲಿ ನಮ್ಮ ವಿಪತ್ತನ್ನು ನೋಡಿ ನೀವು ಪ್ರಾಪ್ತರಾಗಿ ನಮ್ಮನ್ನು ರಕ್ಷಿಸಿದಿರಿ. ಈಗ ಸಂಪತ್ತಿನೊಳಗೆ ತೊಡಕು ಬಿದ್ದು ನಿಮ್ಮನ್ನು ಮರೆತು ಬಿಟ್ಟೆವು. ಆದ್ದರಿಂದ ನಮಗೆ ಸಂಪತ್ತು ಕೊಡಬೇಡ್ರಿ. ನಿಮ್ಮ ಚರಣಗಳಲ್ಲಿ ಅನನ್ಯ ಭಕ್ತಿಯನ್ನು ಕೊಟ್ಟು ನಮಗೆ ನಮ್ಮ ಪೂರ್ವಸ್ಥಿತಿಯನ್ನೇ ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಇದಕ್ಕೂ ಹೆಚ್ಚಿನ ಸುಖವಿಲ್ಲ. ಇತರರೆಲ್ಲ ದುಃಖಕರವೆಂದು ನಿಶ್ಚಯಿಸುತ್ತೇನೆ. ಇಷ್ಟು ಪೂರ್ವದಲ್ಲಿಯೇ ತಿಳಿಯಲಾರದೆ ದುಃಖ ಹೊಂದಿದೆವು. ನೀವೇ ನಮ್ಮ ರಕ್ಷಕರಿದ್ದೀರಿ. ದಯಾಳುವಾದ ಸದ್ಗುರುಗಳೇ, ನಮ್ಮ ಅಪರಾಧಗಳನ್ನು ಕ್ಷಮಿಸಿದಿರಿ. ನಮಗೆ ಸರ್ವದಾ ನಿಮ್ಮ ಚಿಂತನೆ ಮತ್ತು ಆಪತ್ತನ್ನು ಕೊಡುವಂತರಾಗಿರಿ. ಈ ಪ್ರಕಾರ ಪ್ರಾರ್ಥಿಸಿ ಗುರುವ್ವ ಕಣ್ಣೀರು ಸುರಿಸುತ್ತಾ ಸಿದ್ಧ ಚರಣಗಳಲ್ಲಿ ಮಸ್ತಕವನ್ನಿಟ್ಟಳು. ಸದ್ಗುರುಗಳು ಆಕೆಯ ಅನುತಾಪವನ್ನು ನೋಡಿ ಅಂತಃಕರಣ ಕರಗಿದಂತವರಾಗಿ ಆಕೆಯನ್ನು ಕುರಿತು, ನೀನು ಸದ್ಗುರು ಚಿಂತನವನ್ನು ಮಾಡುತ್ತಾ ಇರು. ನಿನ್ನ ಪತಿಯು ಶೀಘ್ರದಲ್ಲಿ ಕಾರಾಗೃಹದೊಳಗಿಂದ ಬಿಡುಗಡೆ ಹೊಂದಿ ಬರುವರು ಅಂದರು. ಅಮೃತ ಸಮಾನವಾದ ಈ ಸದ್ಗುರು ವಚನವನ್ನು ಕೇಳಿ ಗುರುವ್ವ ತಾನು ಕೃತಳಾದೆನೆಂದು ತಿಳಿದು ಬಹು ಪ್ರೇಮದಿಂದ ಗುರುಗಳ ಪಾದದ ಮೇಲೆ ಶಿರವನ್ನಿಟ್ಟು ಅನ್ನುತ್ತಾಳೆ, ದಯಾಳುವಾದ ಸದ್ಗುರು ಮಾತೆಯೇ, ನಮ್ಮ ಮೇಲೆ ಕೃಪಾ ಮಾಡಿರಿ. ಹೀಗೆಂದು ಆಕೆಯು ತನ್ನ ಸ್ಥಾನಕ್ಕೆ ಹೋಗುವಂತಳಾದಳು. ಇತ್ತ ಕಾರಾಗೃಹದಲ್ಲಿರುವ ಬಸವಣ್ಣನ ಹೃದಯದಲ್ಲಿ ಅನುತಾಪ ಹೊಂದಿ ಬಹು ತಳಮಳಿಸುತ್ತಾ, ಹೇ ಸದ್ಗುರುವೇ, ಈ ಸಮಯದಲ್ಲಿ ನೀನು ಪ್ರಾಪ್ತನಾಗಿ ನನ್ನ ಸರ್ವ ಅಪರಾಧಗಳನ್ನು ಕ್ಷಮಿಸುವಂತನಾಗು. ನಾನು ಧನ ಮದದಿಂದ ಉನ್ಮತ್ತನಾಗಿದ್ದೆನು. ಈಗ ಅನುತಾಪ ಉಂಟಾಗುತ್ತದೆ. ಇನ್ನು ಮುಂದೆ ಪ್ರಾಣ ಹೋಗುವ ತನಕ ನಿನ್ನನ್ನು ಮರೆಯಲಿಕ್ಕಿಲ್ಲ. ಇದಕ್ಕಾಗಿ ನನ್ನನ್ನು ಯಾವಾಗಲೂ ದುಃಖದಲ್ಲಿಯೇ ಇಡು. ಅಂದರೆ ನಿನ್ನ ಚರಣಗಳ ವಿಸ್ಮೃತಿ ಎಂದೂ ಆಗಲಾರದು. ನಿನ್ನ ಪಾದದಲ್ಲೇ ಭಕ್ತಿಯನ್ನು ಕೊಡುವಂತನಾಗು ಎಂದು ಪ್ರಾರ್ಥಿಸುವಂತನಾದನು. ಆ ಕೂಡಲೇ ಕಾರಾಗೃಹದ ದ್ವಾರ ತೆರೆದು ಒಬ್ಬ ಅಧಿಕಾರಿಯು ಒಳಗೆ ಬಂದು, ವರಿಷ್ಠಾಧಿಕಾರಿಯು ನಿಮ್ಮನ್ನು ಬಿಟ್ಟಿರುತ್ತಾರೆ, ನೀವು ಮನೆಗೆ ಹೋಗಬಹುದು ಎಂದು ಬಸವಣ್ಣನನ್ನು ಹೊರಗೆ ಕಳುಹಿಸಿದರು. ಆತನು ಮನೆಗೆ ಬಂದು ನೋಡುವಾಗಲೇ ಅಲ್ಲಲ್ಲಿ ಇನ್ನೂ ಅಗ್ನಿ ಜ್ವಾಲೆಗಳು ಕಾಣಿಸುತ್ತಿದ್ದು ಮನೆಯೆಲ್ಲ ಸುಟ್ಟು ಬೂದಿಯಾಗಿ ಹೋಗಿತ್ತು. ತನ್ನ ಸಂಪತ್ತನ್ನೆಲ್ಲ ಅಗ್ನಿಗೆ ಅರ್ಪಣವಾದುದನ್ನು ನೋಡಿ, ಹೇ ಸದ್ಗುರುವೇ, ನೀನು ಕೃಪೆ ಮಾಡಿದಿ, ನನ್ನ ಕರುಣಾವಚನವನ್ನು ಕೇಳಿದಿ. ಇವುಗಳ ಸಂಗತಿಯಲ್ಲಿ ವಿಷಯ ಮೋಹವು ಸುಟ್ಟು ನಮಗೆ ಪೂರ್ವಸ್ಥಿತಿಯನ್ನೇ ಪ್ರಾಪ್ತ ಮಾಡಿಸಿಬಿಟ್ಟೆ. ಆದರೆ ನಿನ್ನ ಚರಣಗಳಲ್ಲಿ ಭಾವವೊಂದು ಉಳಿದಿದ್ದು ಇದೇ ದೊಡ್ಡ ಲಾಭದಾಯಕವಾಗಿರುತ್ತದೆ. ಈಗಲಾದರೂ ಹೇ ಶ್ರೀ ಗುರುದೇವನೇ, ನಮ್ಮನ್ನು ಮೋಹದೊಳಗೆ ಹಾಕಬಾರದು. ನಮ್ಮಿಂದ ಅದನ್ನು ಆಧರಿಸಿಕೊಳ್ಳೋಣವಾಗುವುದಿಲ್ಲ. ನಿನ್ನ ಚರಣಗಳಲ್ಲೇ ನಮ್ಮ ಭಾವವನ್ನು ಕಾದಿಡಬೇಕಾಗಿರುತ್ತದೆ ಎಂದು ತನ್ನೊಳಗೆ ಅನ್ನುತ್ತಿರುವಾಗ ತನ್ನ ಪತ್ನಿಯು ಅಲ್ಲಿಗೆ ಬರುವುದನ್ನು ಕಂಡನು. ಗುರುವ್ವ ಪತಿಯನ್ನು ನೋಡಿದ ಕೂಡಲೇ ಅತ್ಯಾನಂದ ಭರಿತಳಾಗಿ ಆಕೆಗೆ ಪ್ರೇಮ ತಡೆಯಲಾಗದೆ ಓಡಿ ಬಂದು ಪತಿಯ ಪಾದಕ್ಕೆ ಎರಗಿದಳು. ಎದ್ದು ಪತಿಯನ್ನು ಕುರಿತು, ಸದ್ಗುರುಗಳು ನಮ್ಮ ಮೇಲೆ ಕೃಪಾ ಮಾಡಿ ನಿಮ್ಮನ್ನು ಕಾರಾಗೃಹದೊಳಗಿಂದ ಬಿಡಿಸಿದನು ಅಂದಳು. ಆಗ ಬಸವಣ್ಣನು ಸದ್ಗುರುಗಳ ಕಡೆಗೆ ಹೋಗಿ ಪಾದಕ್ಕೆ ಬಿದ್ದು ನಡೆದ ವರ್ತಮಾನವೆಲ್ಲ ನಿವೇದಿಸಿದನು. ಅದನ್ನು ಕೇಳಿ ಸಿದ್ಧಾರೂಢರು, ನಿಮ್ಮ ಹತ್ತಿರ ಎಷ್ಟು ದ್ರವ್ಯ ಉಳಿದಿರುವುದೋ ಅದನ್ನು ತೆಗೆದುಕೊಂಡು ಸುಖದಿಂದಿರಿ ಅಂದರು. ಮಂದಿ ಕಡೆಯಿಂದ ಬರತಕ್ಕಂಥ ಸ್ವಲ್ಪ ದ್ರವ್ಯವನ್ನು ಕೂಡಿಸಿಕೊಂಡು ಬಸವಣ್ಣನು ಸದ್ಗುರು ಪಾದದಲ್ಲಿ ಇಟ್ಟನು. ಶ್ರೀ ಸಿದ್ಧರು ಅದನ್ನು ಅವನಿಗೆ ತಿರುಗಿಕೊಟ್ಟು, ಇದನ್ನು ನನ್ನ ಕೃಪೆಯಿಂದ ಆಶೀರ್ವಾದವೆಂದು ತಿಳಿದು ಇನ್ನು ಮುಂದೆ ನಿಮಗೆ ಮೋಹವು ಸರ್ವತಾ ಬಂಧಿಸಲಿಕ್ಕಿಲ್ಲ ಅಂದರು. ಬಸವಣ್ಣನು ಆ ದ್ರವ್ಯವನ್ನು ತೆಗೆದುಕೊಂಡು ದರಿದ್ರಾವಸ್ಥೆಯಲ್ಲಿ ಕಾಲಕ್ಷೇಪ ಮಾಡುತ್ತಿದ್ದು ಸದ್ಗುರುಗಳನ್ನು ಎಂದೂ ಮರೆಯದೆ ಅವರ ಅಖಂಡ ನಾಮಸ್ಮರಣೆ ಒಳಗೆ ತತ್ಪರನಾಗಿದ್ದನು. ಆ ದಂಪತಿಗಳಿಗೆ ದೃಢ ವೈರಾಗ್ಯ ಪ್ರಾಪ್ತವಾಗಿ ಸಂಸಾರಕ್ಕೆ ಉದಾಸೀನರಾದರು. ಅನಂತರ ಅವರಿಗೆ ಸದ್ಗುರುಗಳ ಕೃಪೆಯಿಂದ ಜ್ಞಾನವನ್ನು ಬೋಧಿಸಿ ಭವಭಯವನ್ನು ನಾಶ ಮಾಡಿದರು. ಇವರ ಲಕ್ಷ್ಯಾರ್ಥವೇನೆಂದರೆ ಜೀವನಿಗೆ ವಿಷಯ
ಸಂಸರ್ಗ ಪ್ರಾಪ್ತವಾದ ಕೂಡಲೇ ಇದು ಮೋಹ ಮಮತೆಗಳು ಹೊತ್ತುವು. ಆದರೆ ಇದು ಸದ್ಗುರುನಾಥನ ಮನಸ್ಸಿಗೆ ಬರಲಿಲ್ಲ ಮತ್ತು ಅವರ ಮೋಹ ಬಿಡಿಸಲಿಕ್ಕೆ ಉಪಾಯವನ್ನು ಚಿಂತಿಸುವನಾದನು. ಜೀವನ ಕೈಯಿಂದ ಮಮತಾವೆಂಬ ಮುದುಕಿಯನ್ನು ಕೊಲ್ಲಿಸಿ ಜೀವವನ್ನು ಯೋಗ ಸಾಧನೆವೆಂಬ ಕಾರಾಗೃಹದೊಳಗೆ ಇಡಿಸಿದನು. ಆಮೇಲೆ ಶಮನ ಮಾಡಿ ಕಳ್ಳರು ಬಂದು ನಾನಾ ವಾಸನ ಎಂಬ ದ್ರವ್ಯವನ್ನು ಕದ್ದುಕೊಂಡು ಸಂಚಿತವೆಂಬ ಗೃಹವನ್ನು ಸುಟ್ಟು ಬಿಟ್ಟು ಅವರೆಲ್ಲ ಓಡಿ ಹೋದರು. ಆಮೇಲೆ ಜೀವನ ಚಿತ್ತಶುದ್ಧಿ ಆಯಿತೆಂದು ತಿಳಿದು ಸದ್ಗುರುವು ಯೋಗಾಭ್ಯಾಸದೊಳಗಿಂದ ಬಿಡಿಸಿ ಆತನಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿ ಭವಸಾಗರದೊಳಗಿಂದ ಉದ್ಧರಿಸುವಂತನಾದನು. ಹೇ ಶ್ರೋತ ಜನರುಳಿರ, ಯಾವುದರ ಶ್ರವಣ ಮಾತ್ರದಿಂದ ಭವಬಂಧನ ನಾಶವಾಗಿ ಸದ್ಗುರು ಚರಣಗಳು ಲಭಿಸುವವೋ ಅಂಥ ಸುರಸವಾದ ಕಥನವನ್ನು ಮುಂದಿನ ಅಧ್ಯಾಯದಲ್ಲಿ ಕೇಳುವಂತರಾಗಿರಿ. ದಯಾಪೂರ್ಣವಾದ ಸಿದ್ಧ ಸದ್ಗುರುವು ತಾನು ಭಕ್ತ ರಕ್ಷಣೆಯನ್ನು ಕೈಕೊಂಡವನಾಗಿ ಹೆಚ್ಚು ಕಡಿಮೆ ಎಂದು ಭೇದವಿಲ್ಲದೆ ಎಲ್ಲರ ಮೇಲೆ ಸಮಾನ ಕೃಪೆ ಮಾಡುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದವಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಅತಿ ಮಧುರವಾದ ಈ 25ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಳ ಶರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸ